ಬೆಂಗಳೂರಿನಲ್ಲೊಬ್ಬ ಸೈಕೋಪಾತ್ ಪತಿರಾಯ ಬೆಡ್ರೂಮ್ನಲ್ಲಿ ಸೀಕ್ರೆಟ್ ಕ್ಯಾಮೆರಾವನ್ನ ಫಿಕ್ಸ್ ಮಾಡಿ ಪತ್ನಿ ಜೊತೆಗೆ ಲೈಂಗಿಕ ಕ್ರಿಯೆಯನ್ನ ರೆಕಾರ್ಡ್ ಮಾಡಿದಾನೆ ಈ ಪಾಪಿ. ಮತ್ತೊಂದು ಹಂತಕ್ಕೆ ಹೋಗಿ ಆ ವಿಡಿಯೋಗಳನ್ನ ಸ್ನೇಹಿತರಿಗೆ ಕಳಿಸೋದು, ಅವರಿಗೂ ಕೂಡ ಲೈಂಗಿಕವಾಗಿ ಸಹಕರಿಸಬೇಕು ಅಂತ ಹೆಂಡತಿಗೆ ಪೀಡಿಸೋದಕ್ಕೆ ಶುರು ಮಾಡ್ತಾನೆ. ಈಗ ಹೆಂಡತಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ, ದೂರು ಕೊಟ್ಟಿದ್ದಾರೆ. ಬನ್ನಿ ಅವ್ರೇನ್ ಹೇಳ್ತಾರೆ ನೋಡೋಣ. ಮ್ಯಾರೇಜ್ ಬ್ರೋಕರ್ ಇಂದ ಬಂದಿದ್ದು ಅಲಯನ್ಸ್. ಆಮೇಲೆ ಮದುವೆ ಆಗಿದ್ದು ಡಿಸೆಂಬರ್ 15ಗೆ. 17ಗೆ ರಿಸೆಪ್ಷನ್ ಆಯ್ತು. ರಿಸೆಪ್ಷನ್ ರಾತ್ರಿನೇ ಅವರು ತಲಾಖ್ ಕೂಗ್ದು ಬಿಟ್ರು. ಅದಾದ್ಮೇಲೆ ಹೊಡಿಯೋದು, ಬಡಿಯೋದು, ಪ್ರೈವೇಟ್ ವಿಡಿಯೋಸ್ ಮಾಡೋದು, ರೆಕಾರ್ಡ್ ಮಾಡೋದು, ರೂಮಲ್ಲಿ ಮನೆಯಲ್ಲಿ ಕ್ಯಾಮ್ರಾ ಫಿಟ್ ಮಾಡೋದು, ಅದ್ ರೆಕಾರ್ಡಿಂಗ್ಸ್ ಎಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದು, ಅದೆಲ್ಲ ಮಾಡಿದ್ದಾರೆ. ಮತ್ತೆ ಡಿಮಾಂಡ್ ಮಾಡಿದ್ದಾರೆ ಡೌರಿ, ಅಂದ್ರೆ ದುಡ್ಡು ತಗೊಳ್ಳೋದು, ತಿಂಗಳ ಆದ್ಲೆ ದುಡ್ಡು ತಗೊಳ್ಳೋದು, ಮದುವೆ ಟೈಮಲ್ಲಿ ಗಾಡಿ, ಸಲ್ಮಾನ್ ಖಾನ್ ತರದ್ದೇ ಬ್ರೇಸ್ಲೆಟ್ ಅದೆಲ್ಲ ಹೇಳಿ ತಗೊಂಡಿರೋದು. ಆಮೇಲೆ ತಿರ್ಗಾ ಒಂದು ವಾರಕ್ಕಿಂತ ಮುಂಚೆನೆ 2 ವಾರ ಮುಂಚೆ ಹೊಡೆದು ತಲಾಖ್ ಅಂತ ಹೇಳ್ಬಿಟ್ಟು ಹೋಗಿರೋದು, ಬಂದೇ ಇಲ್ಲ. ರೆಕಾರ್ಡಿಂಗ್ಸ್ ಎಲ್ಲ ಶೇರ್ ಮಾಡೋ ಟೈಮಲ್ಲಿ ನಾನು ನೋಡ್ಕೊಂಡಿದ್ದು. ಅವರು ಜಾಸ್ತಿ ತುಂಬಾ ಕ್ಲೋಸ್ ಆಗಿದ್ದು ಅವರು ಚಿಕ್ಕ ತಂಗಿ ಗಂಡ ಹಿನ್ನಾ ಕೌಸರ್ ಮತ್ತೆ ವಸೀಂ ಅಂತ. ವಸೀಂ ಮತ್ತು ತುಂಬಾ ಇಂಟರ್ಫಿಯರೆನ್ಸ್ ಇತ್ತು. ಸೈಯದ್ ವಸೀಂ ಬುಖಾರಿ, ಅಮೀನ್ ಬೇಗ್ ಮತ್ತೆ ಹಿನ್ನಾ ಕೌಸರ್ ಅಂತ ಇವ್ರು 3 ಜನ ತುಂಬಾ